ಹೈವೇಲಿ ಬರ್ಬೇಕಾದ್ರೆ ಪ್ರತಿ 100 ಮೀಟರ್ಗೂ CRPF ವ್ಯಾನ್ ನಿಂತಿತ್ತು. ಇಲ್ಲಿಂದ ಆಲ್ಮೋಸ್ಟ್ ಜಮ್ಮು ಒಂದು ಟನಲ್ ಅಂತ ಹೇಳಿದ್ನಲ್ಲ, ಸ್ಪೆಷಲ್ ಟನಲ್ ಇತ್ತು ಅಂತ ಹೇಳ್ಬಿಟ್ಟು, ಆ ಟನಲ್ ಇಂದ ಮುಂದಕ್ಕೆ ಫುಲ್ಲು 100 ಮೀಟರ್ ಒಂದು ವ್ಯಾನು, ಇಬ್ರು CRPF. ಏನ್ ರೀಸನ್ ಗೊತ್ತಿಲ್ಲ, ನಿಂತಿದ್ರು ಒಟ್ಟು ಎಲ್ಲ ಕಡೆನು. ಮತ್ತೆ ಆರ್ಮಿ ಗಾಡಿಗಳು ತುಂಬಾ ಓಡಾಡ್ತಾ ಇದ್ದಾವೆ ನೋಡಿದ್ದು. ಬೆಳಗಿಂದ ಇಲ್ಲ ಅಂದ್ರೆ ಎಷ್ಟು ಆರ್ಮಿ ಗಾಡಿಗಳನ್ನ ನೋಡಿದೀವಿ ಅಂದ್ರೆ, ನಮ್ ಕಡೆ ಆರ್ಮಿ ಗಾಡಿಗಳೆಲ್ಲ ಅಪರೂಪ. ಬಂದ್ರೆ ಎಲ್ಲೋ ಇಂಥ ಪರಿ ಆದಾಗ ಜಗಳ ಅದು ಇದು ಅಂದಾಗ ಬರುತ್ತೆ. ಇದು ಕಾಮನ್ ಆಗಿ ಹೋಗ್ಬಿಟ್ಟಿದೆ. ನಾವ್ ಎಲ್ಲಿದೀವಿ ಈಗ ಅಂತ ಗೊತ್ತಿದ್ರೆ, ಇನ್ನು ಶ್ರೀನಗರಕ್ಕೆ 6-7 ಕಿಲೋಮೀಟರ್ ಐತೆ ಅಂತ ತೋರಿಸ್ತಿದೆ. ಎಸ್ ವಿ ನೀಡ್ ಟು ಗೋ ದಾಲ್ ಲೇಕ್. ಡೈರೆಕ್ಟ್ ದಾಲ್ ಲೇಕಿಗೆ ಹಾಕಿದೀವಿ ನಾವು. ಸೊ ಇಲ್ಲಿಂದ ದಾಲ್ ಲೇಕ್ ಹೋಗ್ಬೇಕು. ಇಲ್ಲಿ ಮನೆಗಳೆಲ್ಲ ಹೆಂಗಿದೆ ಅಂದ್ರೆ 2 ಫ್ಲೋರ್ ಮನೆ. ಆಮೇಲೆ ಸೀದಾ ಸ್ಟ್ರೈಟ್ ಮನೆ ಮೇಲೆ ಅಂಚು, ಸ್ಲೋಪು. ಇನ್ ಕೇಸ್ ಸ್ನೋಫಾಲ್ ಆದ್ರೆ ಅಂತ ಹೇಳಿರ್ಬೋದು. ನಮ್ಮ ಕಾಶ್ಮೀರಿ ಫೈಲ್ಸ್ ಆಗಿರ್ಬೋದು, ಕೆಲವೊಂದು ಮೂವೀಸ್ ಅಲ್ಲಿ ನಾವು ನೋಡಿರ್ತೀವಿ, ಅದೇ ತರ ಇದೆ ಮನೆಗಳು. ಏನ್ ಚೇಂಜಸ್ ಏನಿಲ್ಲ. ಇನ್ನೇನಾದ್ರೂ ಹೇಳ್ಬೋದು ಈ ಸಿಟಿ ಬಗ್ಗೆ ಅಂದ್ರೆ, ಚಿಕ್ಕ ಸಿಟಿ ಆಗಿದ್ರೆ ಚೊಕ್ಕ ಸಿಟಿ ಅಂತ. ಅಂದ್ರೆ ಕ್ಲೀನ್ನೆಸ್ಸಿಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಜಾಸ್ತಿ. ರೋಡಲ್ಲಿ ಅಷ್ಟೊಂದು ಕಸ ಇಲ್ಲ, ಆದ್ರೆ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಲ್ಲ. ಆಲ್ಮೋಸ್ಟ್ ಆರ್ಮಿ ಆಫೀಸು ಮನೆಗಳೇ ಇದೆ, ಕಂಟೋನ್ಮೆಂಟ್ ಏರಿಯಾ ಇದು. ಇಲ್ಲಿಂದ ಸೀದಾ ಹೋದ್ರೆ ನಮಗೆ ಶ್ರೀನಗರ 6 ಕಿಲೋಮೀಟರ್. ಇನ್ನೇನಾದ್ರೂ ಊರು ಸ್ಪೆಷಾಲಿಟಿ ಇದು ಯಾವ ಊರು ಅಂದ್ರೆ, ಶ್ರೀನಗರಿಂದ ಹಿಂದೆನೆ ನಾವು ಹೈವೇಯಿಂದ ಬಂದ್ರೆ ಈ ರೋಡೆಲ್ಲ ಬರ್ತೀವಿ. ಯಾಕಂದ್ರೆ ನಾವು ಸೀದಾ ದಾಲ್ ಲೇಕ್ ಹಾಕಿರೋದ್ರಿಂದ ದಾಲ್ ಲೇಕಿಗೆ ಇಲ್ಲಿಂದನೇ ಹೋಗ್ಬೇಕು. ದಾಲ್ ಲೇಕ್ ಅಲ್ಲಿ ಏನೋ ಟೀ, ಕಾಫಿ ಮತ್ತೆ ಡ್ರೈ ಫ್ರೂಟ್ಸ್ ಎಲ್ಲ ಸ್ಪೆಷಲ್ ಅಂತೆ. ಅವ್ರು ಮಾತಾಡೋ ರೀತಿ, ಶೈಲಿ ಇನ್ನೂ ಸ್ಪೆಷಲ್ ಅಂತೆ. ಸೊ ಅದನ್ನೊಂದ್ಸಲ ನೋಡೋಣ, ಅದನ್ನು ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಹೊರಟಿದ್ದೀವಿ. ಸಂಜೆ ಅಲ್ವಾ, ಹೆಂಗಿದ್ರು ಒಂದು ಕಾಫಿ ಕುಡಿದು, ಮಸಾಲ ಕಾಫಿ, ಅದ್ರ ಜೊತೆಗೆ ಏನಾದರೂ ಅಲ್ಲೇ ಸ್ನ್ಯಾಕ್ಸ್ ಟೈಪಲ್ಲಿ ಏನಾದ್ರು ಮಾಡ್ತಿದ್ರೆ ಅದನ್ನೇ ತಿಂದು ಹೊಟ್ಟೆ ತುಂಬಿಸ್ಕೊಂಡು ಒಂದು ಸ್ವಲ್ಪ ಲೈಟಾಗಿ ಫ್ರೆಶ್ ಅಪ್ ಆಗಿ ಹೊರಟ್ಬಿಡೋಣ. ಎಲ್ಲಿಗೆ? ನಮ್ಮ ಕಾರ್ಗಿಲ್ಲಿಗೆ. ಅಂದ್ರೆ ಕಾರ್ಗಿಲ್ಲಿಗೆ ಹೋಗಲ್ಲ, ಕಾರ್ಗಿಲಿಂದ ಹತ್ರದಲ್ಲೇ ಹೋಗ್ತೀವಿ ಅಷ್ಟೇ. ನೋಡಿ ಗುರು, ಆ ಕಡೆ ಈ ಕಡೆ ಮರ, ಮಧ್ಯ ರೋಡು, ಸೀದಾ ಒಂದು ವ್ಯೂ ಇದೆಯಲ್ಲ, ಮೌಂಟೇನ್, ಹಿಮಾಲಯಾಸ್. ಏನ್ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಅಂದ್ರೆ, ಆಕ್ಚುಲಿ ನಾವು ಜಮ್ಮು ಕಾಶ್ಮೀರಲ್ಲಿ ಈ ಟೈಮಲ್ಲೇ ಬಂದಿದ್ದು ಒಳ್ಳೇದಾಯ್ತು. ಯಾಕಂದ್ರೆ ಆಲ್ಮೋಸ್ಟ್ ಜಮ್ಮು ಕಾಶ್ಮೀರಲ್ಲಿ ಸ್ನೋ ನೋಡಿರಾಗಲ್ಲ ನಾವು. ಅಂದ್ರೆ ಈಗ ನಾವು ನೋಡಲ್ಲ. ನಾವು ಕೇದಾರ್ನಾಥ್ ಅಲ್ಲಿ ಸಿಗ್ಬೋದು, ಅದು ಉತ್ತರಾಖಂಡಲ್ಲಿ ಸಿಗ್ಬೋದು, ಇಲ್ಲ ಅಂದ್ರೆ ಲೇಹ್ ಅಂತೂ ಫಿಕ್ಸ್. ಲೇಹ್ ಮೋಸ ಇಲ್ಲ. ನಮ್ಮ ಗೂಗಲ್ ಅಕ್ಕ ಇವಾಗ ಹೇಳ್ತೀವಿ ಟರ್ನ್ ಲೆಫ್ಟ್ ಅಂತೇಳಿ, ಲೆಫ್ಟಿಗೆ ಟರ್ನ್ ಆಗೋಣ. ಯಾಕಂದ್ರೆ ದಾಲ್ ಲೇಕ್ ಇಲ್ಲ, ಇದು ಇದೇನಾ ದಾಲ್ ಲೇಕ್ ಹೋಗಾದ್ರೆ 8 ಕಿಲೋಮೀಟರ್ ಬಂದ್ಬಿಟ್ವಲ್ಲ ಅಂತ ಪರ.
ಅಕ್ಕ ನಾನು 8 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ನ. ರಾಜ್ ಭವನ್, ಓಕೆ, ದಿಸ್ ಇಸ್ ರಾಜ್ ಭವನ್. We came to Dal Lake. ಎಷ್ಟು ದೊಡ್ಡ ಮರ ಗುರು. ಆಕ್ಚುಲಿ ಎಷ್ಟು ಬಿಸಿಲಿದ್ರು ತಣ್ಣಗಿದೆ. ಗೋಲ್ಫ್ ಕೋರ್ಸ್ ರೈಟ್, ಓಕೆ ರೈಟ್. ಚೆಂದಿದೆ ಗುರು. ಆದ್ರೆ ನಾವು ಬೋಟಿಂಗ್ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಅಂತ ಗೊತ್ತಿಲ್ವೇ. ಇದೇ ತಾನೆ ದಾಲ್ ಲೇಕು. ಬುಲವಾರ್ಡ್ ರೋಡ್ ಇದೆ, ದಾಲ್ ಲೇಕು ಇದೆ. ಸೊ ವೇರ್ ಯಾರಿಗಾದ್ರೂ ಕೇಳೋಣ. ಪಾರ್ಕಿಂಗ್ ಇಲ್ವಲ್ಲ ಇಲ್ಲಿ, ಇವೆಲ್ಲ ಪಾರ್ಕಿಂಗ್ ಮಾಡೋಕ್ಕೂ ಹೋಗೋಕ್ಕಾಗಲ್ಲ. ದಾಲ್ ಲೇಕ್ ಓಕೆ. ಆಕ್ಚುಲಿ ಸುತ್ಕೊಂಡು ಮತ್ತೆ ಬರ್ಬೋದು ಅನ್ಸುತ್ತೆ ನನ್ಗೇನು. ನೋಡೋಣ ಯಾವ ಸೈಡಿಂದ ಬರ್ಬೋದು ನಾವು. ಓಕೆ, ದಾಲ್ ಲೇಕ್ ತುಂಬಾ ದೊಡ್ಡದಿದೆ ಗುರು. ಅಲ್ಲ ಅಷ್ಟೇ ಇದೆ ಅನ್ಕೊಂಡು ಇಲ್ಲಿ ನೋಡಿ ಯಾರೋ ಹೋಗ್ತಾ ಇದಾರೆ ದಾಲ್ ಲೇಕ್ ಅಲ್ಲಿ. ಅದೇ ಐಲ್ಯಾಂಡ್ ಪಾರ್ಕ್ ಟೈಪ್ ಅಂದ್ಮೇಲೆ ಅದೇ. ಇದು ನಾವು ದಾಲ್ ಲೇಕ್ನ ಒಂದು ರೌಂಡ್ ಹೊಡ್ಕೊಂಡ್ ಬರೋಣ. ಅದನ್ನ ನಾವು ಸ್ಪೀಡಾಗಿ ಹಾಕಿರ್ತೀವಿ, ಟೈಮ್ ಲ್ಯಾಪ್ಸ್ ಆಗಿ ನೋಡ್ಕೊಳ್ಳಿ. ಇಲ್ಲೇ ಅನ್ಸುತ್ತೆ ಎಂಟ್ರಿ, ಪಾರ್ಕಿಂಗ್ ಇಲ್ಲೇ ಮಾಡಬೇಕು. ಆದ್ರೆ ಸನ್ಸೆಟ್ ಆಗಿದ್ದಿದ್ರೆ ಚೆನ್ನಾಗಿರೋದು. ನಾವಿನ್ನೂ ಸನ್ಸೆಟ್ ಆಗಿಲ್ಲ. ಆದ್ರೆ ಪಾರ್ಕಿಂಗ್ ಇಲ್ಲಿದೆಯಲ್ಲ, ಅದೇ ನನಗೊಂದು ಅಡ್ವಾಂಟೇಜ್ ಅನ್ಸುತ್ತೆ. ಇನ್ನು ಶ್ರೀನಗರ್ ಪಾರ್ಕಿಂಗ್ ಸ್ಟಾರ್ಟ್ ಆಗಿಲ್ಲ. ನಾವು ಹಂಗೆ ಪಾಲ್ಟಿ ಪಾರ್ಕಿಂಗ್ ಮಾಡ್ಬಿಟ್ಟು ಬರೋಣ. ಇಲ್ಲಿ ಫುಡ್ ತಗೊಂಡ್ರೆ ಇಲ್ಲಿ ಪಾರ್ಕ್ ಮಾಡ್ಬೋದು. ಕೇಳೋಣ ಅವ್ರಿಗೆ ಪಾರ್ಕಿಂಗ್ ಎಷ್ಟು ಅಂತ ಹೇಳ್ಬಿಟ್ಟು. भैया रिवर बोटिंग करना था। शिकारा? हाँ हाँ हाँ, वो भी कर रहा है। यहाँ लगा ये पार्किंग है। कितने देर तक करते हैं वो लोग? मर्जी है, कितने टाइम पे जाएगा, 2 घंटा जाएगा, 1 घंटा जाएगा, तो मर्जी। पार्किंग कितने का है? पार्किंग यहाँ 29 मिनट तक 10 रुपये आपके। उसके बाद 59 मिनट तक 20 पर्ची। उसके कब हम आओगे उस टाइम से पैसा ना। ठीक है, ये बैग लेके जाता हूँ, ये सभी यहीं पे रख के जाता हूँ। बैग ले जा साथ। हाँ, जो बंद है वो रखो इधर। हाँ ठीक है। भैया लेक के ऊपर ड्रोन उड़ा सकता है? क्योंकि यहाँ पे तो ड्रोन हाँ, बेंगलुरु से। हाँ यही लेकर बेंगलुरु से आए। हाँ बाय रोड आए। बाय रोड किया? कहाँ का? जम्मू में किया? नहीं
जम्मू में नहीं किया? जम्मू में नहीं किया। कैसा लगी आपकी ट्रिप? अच्छा था लेकिन जाने के हाँ टारगेट कहाँ तक है? नहीं नहीं अभी जा रहा हूँ। अभी अभी बेंगलोर जा रहे हो? नहीं 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 बेंगलुरु से अभी आ रहा हूँ, हाँ जी, दाल लेक करके हाँ जी। और निकल रहा हूँ कहाँ ले के लिए? ले के लिए कारगिल तक। मुबारक। थैंक यू। वो ये कम होता है लोगों के पास, हाँ बहुत कम होते हैं। हर एक बंदा बड़ी कम से मुश्किल से हाँ निकलता है। हम तो शायद कॉलेज टाइम से प्लान कर रहे हैं। अच्छा अच्छा। मेरा फ्रेंड्स भी आने के लिए सोच रहे थे लेकिन नहीं हो पाया। एक चीज़ है कि स्प्लेंडर पे थोड़ी सा मुश्किल बहुत है। हाँ बहुत मुश्किल है बैठने के लिए सीट पहला लॉन्ग सीट। रूट के लिए नहीं है, हाँ लॉन्ग रूट के लिए नहीं। नहीं बुलेट हो सबसे बेस्ट। हाँ बुलेट कोई भी चलेगा, रॉयल एनफील्ड का कोई भी चलेगा, मेटेओर चल सकता है। वो काफी थोड़ी बाकी दूसरी ये है ना, केटीएम वगैरह ये भी नहीं चलती है। बैक साहब लेना भाई। ये लेगा साथ। ಇವಾಗ ನಾವಿದೀವಿ ದಾಲ್ ಲೇಕ್ ಆ್ಯಂಡ್ ನೋಡ್ತಾ ಇದ್ದೀರಾ ನೀವು ಹಿಂದೆಗಡೆ ದಾಲ್ ಲೇಕ್ ಇದೆ ಆ್ಯಂಡ್ ಇಲ್ಲಿ ತುಂಬ ಸ್ಕ್ಯಾಮರ್ಸ್ ಇದ್ದಾರೆ ಹೊಸಬ್ರು ಅಂತ ಹೇಳ್ಬಿಟ್ಟು 5500 ಕೇಳ್ತಾ ಇದ್ದಾರೆ ಗುರು ಒಂದು ರೌಂಡ್ ಹೊಡ್ಕೊಂಬರೋಕ್ಕೆ, ಅದು 10 ಪ್ಲೇಸ್ ಅಂತೇಳಿ. ಯೂಟ್ಯೂಬರ್ ಅಂದಿದ ತಕ್ಷಣ ಇನ್ನೂ ಡಬಲ್ ಕೇಳ್ತಾರೆ. ಸೊ हाँ बॉल में मिलेगा तो अच्छा होगा ಇದು. ಆಮೇಲೆ ನಾನು ಬೇಡ ಅಂತೇಳಿ ಆಚೆ ಬಂದಮೇಲೆ ಆಮೇಲೆ ಬಂದು 1000 ರೂಪಾಯಿ ಕೊಡು 2000 ಕೊಡು ಅಂತ ಹೇಳಿದ್ರು. ಆಮೇಲೆ ಕೊನೆಗೆ ಒಪ್ಕೊಂಡ್ರು 600ಗೆ 8 ಪ್ಲೇಸು ಅಂತ ಹೇಳ್ಬಿಟ್ಟು. ಈಗ ಹೊರಟಿದ್ದೀವಿ ನಾವು. ನೀವು ನೋಡ್ತಾ ಇದ್ದೀರಾ ಹಿಂದೆಗಡೆ ತೋರಿಸ್ತೀನಿ ನೋಡಿ. ಇನ್ನೂ ಸನ್ಸೆಟ್ ಆಗಿಲ್ಲ ಬಟ್ ಆದರೆ ಆಗುತ್ತೆ ಬೇಗ. ನಾವು ಇವಾಗ ಲೈಟಾಗಿ ಒಂದು ಮ್ಯಾಗಿ ತೊಗೊಂಡಿದ್ದೀವಿ. ಇಲ್ಲಿ ವೆಜ್ ಸಿಗೋದು ಮ್ಯಾಗಿ ಒಂದೇ, ಸೊ ಹೊಟ್ಟೆ ಹಸಿತಾ ಇತ್ತು, ಮ್ಯಾಗಿ ತೊಗೊಂಡಿದ್ದೀವಿ. ಆ್ಯಂಡ್ ಇಲ್ಲಿಂದ ನಾವು ಈ ವ್ಯೂನ ನೋಡಿಕೊಂಡು ನಾವು ಕಾರ್ಗಿಲ್ ಆನ್ ದ ವೇ ಹೊರಡ್ತೀವಿ. ಮತ್ತು ಇವಾಗ ಲೇಕಿಗೆ ಹೋದ್ಮೇಲೆ ನಿಮ್ಮನ್ನು ಮತ್ತೆ ಕಾಂಟ್ಯಾಕ್ಟ್ ಮಾಡ್ತೀನಿ. ಸನ್ಸೆಟ್ ಜೊತೆ ನಮ್ಮ ಫೋಟೋ ಒಂದು ಆಮೇಲೆ ಫೋಟೋ ತಗೋತೀನಿ. ಫುಲ್ ಮೌಂಟೇನ್ ಜೊತೆ. ಈ ಸೈಡಲ್ಲಿ ಬನ್ನಿ ಹೊರಡೋಣ. लास्ट पॉइंट चार चिनारे. हाँ देर वी कैन फ्लाई ड्रोन नो देर. हाँ 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 ओके हाँ ओके. ನೀವು ನೋಡ್ತಾ ಇದ್ದೀರಲ್ಲ ಇದು ಚಿನಾರ್ ಬಾಗ್ ಅಂತ ಕರೀತಾರೆ. ಈಗ ಕಾಣಿಸ್ತಾ ಇದೆಯಲ್ಲ ಈ ಮರ, ಈ ಎಲೆ 5 ಕಲರ್ ಇರುತ್ತೆ, ಅದು ಉದುರುತ್ತೆ. ಅದು ಅಕ್ಟೋಬರ್ ಅಲ್ಲಿ ಎಂಡ್ ಅಲ್ಲಿ ಉದುರುತ್ತೆ. ವೆಲ್ಕಮ್ ಟು ಚಿನಾರ್ ಬಾಗ್, ಚಾರ್ ಚಿನಾರ್ ಬಾಗ್ ಇದ್ರ ಹೆಸರು. ಅಂಡ್ ಇದಕ್ಕೆ ಚಾರ್ ಚಿನಾರ್ ಬಾಗ್ ಅಂತ ಏನಕ್ಕಂತ ಕರೆದ್ರು ಅಂದ್ರೆ, ಒಬ್ಬ ರಾಜ ಇಲ್ಲಿ ಚಿನಾರ್ ಅನ್ನೋ ಒಂದು ಗಿಡನ ನೆಟ್ಟಿರ್ತಾರೆ. ಅಂಡ್
4 ಕಡೆನೂ ನೆಟ್ಟಿರೋದಕ್ಕೆ, ಇದು ಐಲ್ಯಾಂಡ್ ತರ ಕ್ರಿಯೇಟ್ ಮಾಡಿ ನೆಟ್ಟಿರೋದಕ್ಕೆ ಇದನ್ನ ಚಾರ್ ಚಿನಾರ್ ಬಾಗ್ ಅಂತ ಕರೀತಾರೆ. ಅಂಡ್ ಅದರಲ್ಲಿ 2 ಗಿಡ ಹಾಳಾಗೋಗುತ್ತೆ ಅಂಡ್ ಅದ್ರ ಬದಲಾಗಿ ಮತ್ತೆರಡು ಗಿಡಗಳನ್ನು ನೆಡ್ತಾರೆ. ನೀವು ನೋಡ್ತಾ ಇರ್ಬೋದು, ಇದು ಮೊದಲನೇ ಗಿಡ ಅಂಡ್ ಇಲ್ಲಿ ಕಟ್ ಮಾಡಿದಾರಲ್ಲ ಅದು 2ನೇ ಗಿಡ, ಇದು 3ನೇ ಗಿಡ, ಆ ಕಾರ್ನರ್ ಅಲ್ಲಿ ಇರೋದು ಒರಿಜಿನಲ್ 4ನೇ ಗಿಡ, ಇದು 5ನೇ ಗಿಡ, ಇನ್ನೊಂದು ಮುರಿದೋಗಿದೆ. ಸೊ 6 ಇದೆ, ಆದ್ರೆ 4 ಚಿನಾರ್ ಬಾಗ್ ಅಂತ ಕರೆಯೋದು, ಚಾರ್ ಚಿನಾರ್ ಬಾಗ್ ಅಂತ ಕರೀತಾರೆ. ನಾವು ಒಂದ್ಸಲ ಚಾರ್ ಚಿನಾರ್ ಬಾಗ್ ಹೇಗ್ ಕಾಣಿಸುತ್ತೆ ಅಂತ ಹಾಗೆ ತೋರಿಸ್ತೀನಿ ನೋಡಿ. ಅಲ್ಲೇ ನಿಮ್ಗೆ ಸ್ನಾಕ್ಸ್ ಎಲ್ಲ ಸಿಗುತ್ತೆ. ನೈ ರೈಡ್ ಮೇರಾ ಹೈ, ನೈ ನೈ ನೈ. ಕಾಫಿ ಎಲ್ಲ ಸಿಗುತ್ತೆ, ಬಿಸ್ಕೆಟ್ಸ್ ಇದೆ, ವಾಟರ್ ಇದೆ, ಏನ್ ಬೇಕಾಗಿರುತ್ತೆ ನಾಷ್ಟಾ ಟೈಪಲ್ಲಿ ಅದೆಲ್ಲ ಸಿಗುತ್ತೆ. ಅಂಡ್ ಇದ್ರದ್ದು Because I have to marry a girl, she is little bit richer. luxurious time. If they will see me there, they won't allow their daughter. Okay, so I have to take care. When I will settle down, I will leave the job. ಹಾ, I will make a farm, sheep farm. After 2-3 years, I will make a sheep. I have ಶಿಪ್